ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗ್ತಾ ಇರುವ ಭಾಗ್ಯಲಕ್ಷ್ಮಿ ಧಾರಾವಾಹಿಯಲ್ಲಿ ಭಾಗ್ಯಾಳ ತಂಗಿ ಪೂಜಾಳ ಮದುವೆಗೆ ದೊಡ್ಡ ಅಡ್ಡಿ ಉಂಟಾಗಿದೆ. ಈ ಸಂಬಂಧ ತಪ್ಪಿಸೋದಕ್ಕೆ ತಾಂಡವ್ ಶ್ರೇಷ್ಠ ನಾನಾ ಕಸರತ್ತು ನಡೆಸಿದ್ರು. ಆದರೆ ಇದೆಲ್ಲ ಫೇಲ್ ಆಯಿತು. ಇದೀಗ ಕನ್ನಿಕಾಳಿಂದ ಈ ಮದುವೆಗೆ ಮತ್ತೆ ಕಂಟಕ ಉಂಟಾಗಿದೆ. ಅಸಲಿಗೆ ಪೂಜಾ ಮದುವೆ ಆಗಲಿರುವ ಹುಡುಗ ಕಿಶನ್ ಮತ್ಯಾರೂ ಅಲ್ಲ, ಈ ಕನ್ನಿಕಾಳ ಸ್ವಂತ ಅಣ್ಣ. ಆದರೆ ಈ ವಿಚಾರ ಭಾಗ್ಯ ಫ್ಯಾಮಿಲಿಗೆ ಯಾರಿಗೂ ತಿಳಿದಿಲ್ಲ. ಇಂದು ಅಥವಾ ನಾಳಿನ ಎಪಿಸೋಡ್ನಲ್ಲಿ ಈ ಅಂಶ ರಿವೀಲ್ ಆಗಲಿದೆ. ಈ ಹಿಂದೆ ಪೂಜಾಳನ್ನು ಮದುವೆ ಆಗುವ ಹುಡುಗ ಕಿಶನ್ನ ನಡತೆ ಇಲ್ಲ ಅಂತ ತೋರಿಸೋದಕ್ಕೆ ತಾಂಡವ್ ಶ್ರೇಷ್ಠ ಹುಡುಗಿಯೊಬ್ಬಳನ್ನು ಛೂ ಬಿಟ್ಟಿದ್ರು. ಬಳಿಕ ಆ ಹುಡುಗಿಯನ್ನ ಭಾಗ್ಯ ಕುಸುಮ ಹುಡುಕಿ ಅವಳ ಕೈಯಿಂದ ಸತ್ಯ ಬಾಯ್ಬಿಡಿಸಿದ್ರು. ಇದರಲ್ಲಿ ನನ್ನದೇನೂ ತಪ್ಪಿಲ್ಲ, ಹೀಗೆ ಮಾಡು ಅಂತ ನನ್ನ ಫ್ರೆಂಡ್ ಶ್ರೇಷ್ಠ ಹೇಳಿದ್ಲು. ಅವಳು ಹೇಳಿದಂತೆ ನಾನು ಮಾಡಿದ್ದೇನೆ, ಇದನ್ನು ಅವಳಿಗಾಗಿ ಮಾಡಿದ್ದೇನೆ ಅಂದಿದ್ಲು. ಈ ಮೂಲಕ ಇದೆಲ್ಲ ತಾಂಡವ್ ಶ್ರೇಷ್ಠ ಪ್ಲಾನ್ ಅನ್ನೋದು ಗೊತ್ತಾಗಿತ್ತು. ಇದಾದ ಬಳಿಕ ಕಿಶನ್ ಭಾಗ್ಯಾಳ ಮನೆಗೆ ಊಟಕ್ಕೆ ಬಂದಿದ್ದಾನೆ. ಹೋಗುವಾಗ ಕಿಶನ್ ನಮ್ಮದೊಂದು ಫಂಕ್ಷನ್ ಇದೆ, ನೀವೇ ಕೇಟರಿಂಗ್ ಮಾಡಬೇಕು ಅಂತ ಆರ್ಡರ್ ಕೊಟ್ಟಿದ್ದಾನೆ. ಭಾಗ್ಯ ಕುಟುಂಬ ಮತ್ತು ನನ್ನ ಕುಟುಂಬ ಮೊದಲ ಭೇಟಿಯಲ್ಲೇ ಒಂದಾಗಲಿ ಅಂತ ಕಿಶನ್ ಪ್ರಾರ್ಥನೆ ಮಾಡಿದ್ದಾನೆ. ಆದರೆ ಕಿಶನ್ ಲೆಕ್ಕಾಚಾರ ತಲೆ ಕೆಳಗಾಗಿದೆ. ಅಲ್ಲಿ ಹೋದ ಭಾಗ್ಯಗೆ ಪದೇ ಪದೇ ಹಿಂಸೆ ಕೊಟ್ಟು ಮತ್ತೆ ಮತ್ತೆ ಹೀಯಾಳಿಸ್ತಾ ಇದ್ದ ಕನ್ನಿಕಾ ಎದುರಾಗಿದ್ದಾಳೆ. ಕಿಶನ್ ಆರ್ಡರ್ ನೀಡಿದ ನಂತರ ದೇವಸ್ಥಾನಕ್ಕೆ ಪೂಜಾ ಜೊತೆ ಬರುವ ಭಾಗ್ಯ ಮತ್ತು ಕುಸುಮ ಅಡುಗೆ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಇದೇ ಸಮಯದಲ್ಲಿ ಅಲ್ಲಿಗೆ ಕನ್ನಿಕಾ ಬಂದಿದ್ದಾಳೆ. ಕನ್ನಿಕಾಳನ್ನು ಕಂಡು ಭಾಗ್ಯಗೆ ಕೋಪ ಬರುತ್ತೆ. ಆದರೆ ಕನ್ನಿಕಾಳೆ ಕಿಶನ್ ಸಹೋದರಿ ಎನ್ನುವ ವಿಚಾರ ಭಾಗ್ಯಗೆ ಗೊತ್ತಾಗಿಲ್ಲ. ಗೊತ್ತಾದ್ರೆ ಭಾಗ್ಯ ಮುಂದೇನು ಮಾಡ್ತಾಳೆ ಅನ್ನೋದನ್ನೇ ನೋಡಬೇಕಾಗಿದೆ. ಭಾಗ್ಯ ಕನ್ನಿಕಾ ಎದುರೆದುರು ಆದಾಗ ಎಂದಿನಂತೆ ಮಾತಿನ ಚಕಮಕಿ ನಡೆದಿದೆ. ಭಾಗ್ಯ ಮತ್ತು ಕುಟುಂಬವನ್ನು ಕನ್ನಿಕಾ ಅವಮಾನಿಸಿದ್ದಾಳೆ. ಅಲ್ಲಿ ಪೂಜಾ ಕೂಡ ಇದ್ದಾಳೆ. ಇವರ ನಡುವೆ ಮಾತಿನ ಚಕಮಕಿ ನಡೆದಾಗ ಕನ್ನಿಕಾಳಿಗೆ ಪೂಜಾ ತಿರುಗೇಟು ನೀಡಿದ್ದು, ಯಾಕೆ ಕನ್ನಿಕಾ ಹೊಟ್ಟೆ ಉರಿತಾ ಇದೆಯಾ, ಹೊಟ್ಟೆ ತಣ್ಣಗಾಗಲು ಲೈಮ್ ಸೋಡಾ ಮಾಡಿಕೊಡ್ಲಾ, ಎಲ್ಲ ಸರಿ ಹೋಗುತ್ತೆ ಅಂತಾಳೆ. ಇದರಿಂದ ಕೆರಳುವ ಕನ್ನಿಕಾ ಅಂತ ಕೈ ತೋರಿಸ್ತಾಳೆ. ಆಗ ಕನ್ನಿಕಾ ಕೈಯನ್ನು ಪೂಜಾ ತಿರುವುತ್ತಾಳೆ. ಇದೇ ಸಂದರ್ಭದಲ್ಲಿ ಅಲ್ಲಿಗೆ ಕಿಶನ್ ಬರ್ತಾನೆ. ಸದ್ಯ ಧಾರಾವಾಹಿ ರೋಚಕತೆ ಸೃಷ್ಟಿಸಿದೆ. ಕಿಶನ್ ಕನ್ನಿಕಾಳ ಅಣ್ಣ ಎನ್ನುವ ಸುದ್ದಿ ಗೊತ್ತಾದಾಗ ಇನ್ನೇನು ಡ್ರಾಮಾ ನಡೆಯುತ್ತೆ. ಕನ್ನಿಕಾ ಅಂತೂ ಈ ಮದುವೆಗೆ ಒಪ್ಪಿಗೆ ಸೂಚಿಸಲು ಸಾಧ್ಯವೇ ಇಲ್ಲ. ಹೀಗಿರುವಾಗ ಕಿಶನ್ ಏನ್ ಮಾಡ್ತಾನೆ, ಭಾಗ್ಯಾಳ ಮುಂದಿನ ನಡೆ ಏನು ಅನ್ನೋದನ್ನ ನೋಡಬೇಕಿದೆ.